ಟೇಸ್ಟಿಯಾಗಿ ಮತ್ತು ಈಸಿಯಾಗಿ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ನೋಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸಂಗೀತ. ಎಲ್ಲರೂ ಹೆಂಗದಿರಿ? ಆರಾಮದಿರೇನ್ರಿ? ನಾನು ಕೂಡ ಆರಾಮದೀನಿ ನೋಡ್ರಿ. ಬರ್ರಿ ಇವತ್ತು ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನೋಡ್ರಿ, ಇಲ್ಲಿ ಹಾಗಲಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಉಳ್ಳಾಗಡ್ಡಿ ಮತ್ತು ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿನಿ. ಟೊಮೆಟೊ ಬೇಡ ಅಂದರೆ ಹುಣಸೆ ರಸ ಕೂಡ ಯೂಸ್ ಮಾಡ್ಕೋಬಹುದು. ಇವಾಗ ನೋಡ್ರಿ, ಒಂದು ಪ್ಯಾನನ್ನು ಕಾಯೋದಕ್ಕೆ ಇಟ್ಟಿನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಕಟ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಹಾಗಲಕಾಯಿನ ಅದನ್ನ ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಅದರಲ್ಲಿ ಇರುವಂಥ ಬೀಜ ನೋಡ್ರಿ ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಪೀಸನ್ನು ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಒಂದು 5 ನಿಮಿಷ ಆದರೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ನೋಡ್ರಿ ಹಾಗಲಕಾಯಿಯಲ್ಲಿರುವಂಥ ಕಹಿ ಅಂಶ ಇರ್ತದಲ್ಲ ಅದು ಹೋಗುತ್ತೆ ನೋಡ್ರಿ. ಹಾಗಲಕಾಯಿ ನೋಡ್ರಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಲಕಾಯಿಂದ ನೋಡ್ರಿ ಸಾಕಷ್ಟು ಬೆನಿಫಿಟ್ಸ್ ಅದಾವೆ. ಆದರೆ ನಾವು ವೀಕ್ಲಿ 1 ಟೈಮ್ ಅಥವಾ 2 ಟೈಮ್ ಆದರೂ ಹಾಗಲಕಾಯಿನ ಯೂಸ್ ಮಾಡಬೇಕಾಗುತ್ತೆ. ಫ್ರೈ ಮಾಡ್ಕೊಂಡಾದ್ಮೇಲೆ ನೋಡ್ರಿ ಅದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊಂಡೆ. ಇವಾಗ ಮತ್ತೆ ಅದೇ ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಚಟಪಟ ಅಂದಮೇಲೆ ನೋಡ್ರಿ ಕಟ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಉಳ್ಳಾಗಡ್ಡಿನ ಇವಾಗ ಹಾಕ್ಕೊಳಕತ್ತೀನಿ. ಉಳ್ಳಾಗಡ್ಡೆ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನೋಡ್ರಿ ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ನಾನು. ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿನಿ ನೋಡ್ರಿ. ಯಾಕಪ್ಪ ಅಂತಂದ್ರೆ ಆರೋಗ್ಯಕ್ಕೂ ನೋಡ್ರಿ ಕರಿಬೇವು ತುಂಬಾ ಹೆಲ್ಪ್ ಆಗುತ್ತೆ. ಹಾಗಾಗಿ ಇವಾಗ ನೋಡ್ರಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಏನು ಇಟ್ಕೊಂಡಿದ್ನಲ್ಲ ಒಂದು ಟೊಮೆಟೊನ ಹಾಕ್ಕೊಳಕತ್ತೀನಿ ನಾನು. ಟೊಮೆಟೊ ಆದಮೇಲೆ ನೋಡ್ರಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಪುಡಿ ಮತ್ತು ಇಲ್ಲಿ ಖಾರನ ಹಾಕ್ಕೊಂಡಿದ್ದೀನಿ. ನೀವು ಒಣ ಖಾರ ಬೇಡ ಅಂತಂದ್ರೆ ಹಸಿಮೆಣಸಿಕಾಯಿನೂ ಹಾಕೋಬಹುದು. ಇವಾಗ ನೋಡ್ರಿ ಅದನ್ನೆಲ್ಲನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಅದನ್ನು ಬಿಡಬೇಕಾಗುತ್ತೆ ನೋಡ್ರಿ. ಆ ಟೊಮೆಟೊ ಉಳ್ಳಾಗಡ್ಡೆ ಎಲ್ಲನೂ ಸಾಫ್ಟ್ ಆಗುತ್ತೆ ನೋಡ್ರಿ. ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳಕತ್ತೀನಿ. ಇವಾಗ ನೋಡ್ರಿ ಸ್ವಲ್ಪ ಬೆಲ್ಲನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೋಡ್ರಿ ನಾನು. ಯಾಕಪ್ಪ ಅಂತಂದ್ರೆ ಹಾಗಲಕಾಯಿ ಕಹಿ ಇರ್ತದೆ ನೋಡ್ರಿ. ಹಾಗಾಗಿ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಮೇಲೆ ನೋಡ್ರಿ ಇಲ್ಲಿ ಸ್ವಲ್ಪ ಜೀರಿಗೆ ಪುಡಿ ಮತ್ತು ಹವಿಸ್ ಪುಡಿನ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಆವಾಗಲೇನು ಹುರ್ಕೊಂಡು ಇಟ್ಕೊಂಡಿದ್ನೆಲ್ಲ ಹಾಗಲಕಾಯಿನ ಇದ್ರ ಜೊತೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಎಲ್ಲ ಮಸಾಲೆನೂ ಕೂಡ ನೋಡ್ರಿ ಹಾಗಲಕಾಯಿಗೆ ಹೊಂದ್ಕೋಬೇಕು. ಆ ರೀತಿಯಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೋಡ್ರಿ ನಾನಿಲ್ಲಿ ಸ್ವಲ್ಪ ನೀರನ್ನು ಹಾಕ್ಕೊಳಕತ್ತೀನಿ. ಗ್ರೇವಿ ಥರ ಮಾಡ್ಕೋಬೇಕಂತೇಳಿ ನೀರು ಹಾಕಿದ್ರು ಕೂಡ ಮಾಡ್ಕೋಬೋದು ನಾವು. ನೀರು ಆ್ಯಡ್ ಮಾಡಿದ್ಮೇಲೆ ನೋಡ್ರಿ ಇಲ್ಲಿ ಒಂದು ಸಲ ಚೆನ್ನಾಗಿ ಕೈಯಾಡಿಸ್ಕೋಬೇಕಾಗುತ್ತೆ. ಎಲ್ಲ ಕೂಡ ಮಿಕ್ಸ್ ಆದಮೇಲೆ ನೋಡ್ರಿ ಇವಾಗ ಒಂದು ಪಾತ್ರೆನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ಬಿಡಬೇಕಾಗುತ್ತೆ ನೋಡ್ರಿ. 5 ನಿಮಿಷ ಆದಮೇಲೆ ರೀ ಇವಾಗ ಏನು ಕುದಾಕತ್ತದಲ್ಲ, ನಿಮಗೇನಾದರೂ ಉಪ್ಪು ಖಾರ ಅಡ್ಜಸ್ಟ್ ಮಾಡ್ಕೋಬೇಕಂತಂದ್ರೆ ಈ ಟೈಮ್ ಒಳಗೆ ನೀವು ಅಡ್ಜಸ್ಟ್ ಮಾಡ್ಕೊರಿ. ನಾ ಹಾಕಿರೋದು ಕರೆಕ್ಟ್ ಇತ್ತು ನೋಡ್ರಿ, ಹಾಗಾಗಿ ನಾನು ಆ್ಯಡ್ ಮಾಡ್ಕೊಲಿಲ್ಲ. ಇವಾಗ ಇಲ್ಲಿ ನೋಡ್ರಿ ಚೆನ್ನಾಗಿ ಫ್ರೈ ಆಗಿದ್ದು. ಇವಾಗ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಕೊಬ್ಬರಿ ಪುಡಿನ ಹಾಕ್ಕೊಳಕತ್ತೀನಿ. ನೀವು ಕೊಬ್ಬರಿ ಪುಡಿ ಬದಲಾಗಿ ಶೇಂಗಾ ಪುಡಿ ಕೂಡ ಹಾಕೋಬೋದು. ನಾನು ಕೊಬ್ಬರಿ ಪುಡಿ ಇತ್ತು ಹಾಗಾಗಿ ಸ್ವಲ್ಪ ಕೊಬ್ಬರಿ ಪುಡಿ ಹಾಕಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಕೊಬ್ಬರಿ ಪುಡಿ ಅಥವಾ ಶೇಂಗಾ ಪುಡಿ ಹಾಕಿ ಮಾಡೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿರ್ತದೆ. ಮತ್ತು ಹಾಗಲಕಾಯಲ್ಲಿರುವಂಥ ಕಹಿ ಏನು ಇರ್ತದೆ ನೋಡ್ರಿ, ಆ ಕಹಿ ಅಂಶ ಅನ್ನೋದು ಹೋಗುತ್ತೆ ನೋಡ್ರಿ. ಈ ರೀತಿಯಾಗಿ ಅದನ್ನೆಲ್ಲನೂ ಕೈಯಾಡಿಸ್ಕೊಂಡ್ಮೇಲೆ ಮತ್ತೆ ಒಂದು ಪಾತ್ರೆನ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ರಿ 5 ನಿಮಿಷ ಇದನ್ನು ಸಣ್ಣ ಉರಿಯೊಳಗೆ ಬೇಯಿಸ್ಕೊಂಡ್ಮೇಲೆ ನೋಡ್ರಿ ಪರ್ಫೆಕ್ಟ್ ಆಗಿರುವಂಥ ಹಾಗಲಕಾಯಿ ಪಲ್ಯ ರೆಡಿ ಆಗಿರ್ತದೆ. ಸಾಕು ನೋಡ್ರಿ, ಇಷ್ಟು ಕುಕ್ ಆದರೆ ಇದು ಪರ್ಫೆಕ್ಟಾಗಿ ಕುಕ್ ಆಗಿದೆ. ನೋಡತ್ತಿರಲ್ಲ ತುಂಬಾ ಈಸಿಯಾಗಿ ಹಾಗಲಕಾಯಿ ಪಲ್ಯನ ಯಾವ ರೀತಿ ಮಾಡೋದಂತ ನಾನಿವತ್ತು ಶೇರ್ ಮಾಡಿ ನೋಡ್ರಿ. ಈ ಪಲ್ಯ ನೋಡ್ರಿ ನಾವು ರೊಟ್ಟಿ ಜೊತೆ, ಚಪಾತಿ ಜೊತೆ ಅಥವಾ ರೈಸ್ ಜೊತೆ ಕೂಡ ಕಾಂಬಿನೇಷನ್ ಆಗಿ ಮಾಡಿಕೊಂಡು ತಿನ್ಬೋದು. ರುಚಿ ಅಂತರೂ ಅಲ್ಟಿಮೇಟ್ ಆಗಿರ್ತದೆ ನೋಡ್ರಿ. ನೋಡತ್ತಿರಲ್ಲ ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಕೇಳ್ಕೊಳಕತ್ತೀನಿ. ನೀವು ಯಾವ ರೀತಿ ಹಾಗಲಕಾಯಿ ಪಲ್ಯನ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಯಾರಿಗೆಲ್ಲ ಹಾಗಲಕಾಯಿ ಪಲ್ಯ ಇಷ್ಟ ಅಂತ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ನನಗಂತೂ ನೋಡ್ರಿ ಹಾಗಲಕಾಯಿ ಪಲ್ಯ ಅಂದರೆ ತುಂಬಾ ಇಷ್ಟ. ಮಕ್ಕಳಿಗೂ ಕೂಡ ನೋಡ್ರಿ ಕೊಡಬೇಕಾಗುತ್ತೆ ನೋಡ್ರಿ. ಹಾಗಲಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಲಕಾಯಿಯಿಂದ ನೋಡ್ರಿ ಆರೋಗ್ಯಕ್ಕೆ ಬೇಕಾಗಿರುವಂಥ ಬೆನಿಫಿಟ್ಗಳು ತುಂಬಾ ಇದೆ ಅಂತ ಹೇಳ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡ್ರಿ ಸ್ನೇಹಿತರೆ. ಬಾಯ್.